ಗಾಯಕಿ ಜಾನಕಮ್ಮನವರ ಅಂತಿಮ ಆಸೆಯಂತೆ ವಿಧಿವಿಧಾನವನ್ನ ನೆರವೇರಿಸಲಾಗುತ್ತೆ. ತಮ್ಮ ನೆಚ್ಚಿನ ತೋಟದಲ್ಲೇ ಮಣ್ಣಲ್ಲಿ ಮಣ್ಣಾಗಲಿದ್ದಾರೆ ಗಾನ ಸರಸ್ವತಿ. ಎಚ್ಡಿ ಕೋಟೆಯ ಫಾರ್ಮ್ ಹೌಸ್ನಲ್ಲಿ ಅಂತಿಮ ವಿಧಿವಿಧಾನದ ಕಾರ್ಯಗಳು ನಡೆಯುತ್ತೆ. ಎಚ್ಡಿ ಕೋಟೆಯ ಕಣಿಯನ ಹುಂಡಿಯಲ್ಲಿ ನೀರವ ಮೌನ ಆವರಿಸಿದೆ. ಎಎಸ್ಪಿಯಿಂದ ಅಂತ್ಯಕ್ರಿಯೆ ಸ್ಥಳವನ್ನು ಪರಿಶೀಲನೆ ಮಾಡಲಾಗಿದೆ. ಗಾಯಕಿ ಜಾನಕಮ್ಮನವರ ಅಂತಿಮ ಆಸೆಯಂತೆ ವಿಧಿವಿಧಾನವೂ ಕೂಡ ನಡೆಯುತ್ತೆ. ಬ್ರಾಹ್ಮಣ ಸಂಪ್ರದಾಯದಂತೆ ಎಲ್ಲ ವಿಧಿವಿಧಾನದ ಕಾರ್ಯಗಳು 3 ಗಂಟೆವರೆಗೂ ಕೂಡ ಮಹಾರಾಜ ಮೈದಾನದಲ್ಲಿ ನಡೀತಾ ಇದ್ರೆ 3 ಗಂಟೆಯ ನಂತರ ಎಚ್ಡಿ ಕೋಟೆಯ ಫಾರ್ಮ್ ಹೌಸ್ನಲ್ಲಿ ಅಂತಿಮ ವಿಧಿವಿಧಾನದ ಕಾರ್ಯಗಳನ್ನು ನಡೆಸಲಾಗುತ್ತೆ. ಅಂತಿಮ ವಿಧಿವಿಧಾನ ನೆರವೇರಿಸುವಂತಹ ಎಚ್ಡಿ ಕೋಟೆಯ ಆ ಸ್ಥಳ ಇತ್ತಲ್ಲ, ನಿಕ್ಕಿ ಮಾಡಿರುವಂತಹ ಸ್ಥಳದಲ್ಲಿ ಈಗ ಪರಿಶೀಲನೆಗಳನ್ನ ತಾವು ಗಮನಿಸುತ್ತಿದ್ದೀರಿ. ಅಲ್ಲಿ ವ್ಯವಸ್ಥೆಗಳು ನಡೀತಾ ಇದ್ದಾವೆ. ಅಂತಿಮ ವಿಧಿವಿಧಾನಕ್ಕೆ ಬೇಕಾದಂತಹ ಸಕಲ ತಯಾರಿಗಳು ನಡೀತಾ ಇದೆ. 3 ಗಂಟೆಯ ನಂತರ ಎಚ್ಡಿ ಕೋಟೆಗೆ ಜಾನಕಮ್ಮನ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಬರ್ತಾರೆ. ಅಲ್ಲಿ ಬ್ರಾಹ್ಮಣ ಸಂಪ್ರದಾಯದಂತೆ ಎಲ್ಲ ಚಟುವಟಿಕೆಗಳು ನೆರವೇರುತ್ತೆ. ಫಾರ್ಮ್ ಹೌಸ್ನಲ್ಲಿ, ಎಚ್ಡಿ ಕೋಟೆಯ ಫಾರ್ಮ್ ಹೌಸ್ನಲ್ಲೇ ಅವರ ಅಂತಿಮ ವಿಧಿವಿಧಾನ ನೆರವೇರಬೇಕು ಅಂತ ಹೇಳಿ ಅವರ ಆಸೆ ಇತ್ತು. ಅಲ್ಲಿಂದ ಮತ್ತೆ ರೆಸೆಂಟ್ ಆಗಿ ಬಂದ್ರೆ ನನ್ನ ಮಗ ಅಲ್ಲೇ ಇದ್ದ. ಮತ್ತೆ ರೆಸೆಂಟ್ ಆಗಿ ಭೇಟಿ ಆದ. ಅವಾಗ ತುಂಬಾ ಆತ್ಮೀಯತೆಯಿಂದ ಮಾತಾಡೋರು, ಯಾವಾಗ್ಲೂ ಕಂದ ಅಂತಾನೆ ಮಾತಾಡೋದು. ನನ್ನ ಮೊಮ್ಮಕ್ಕಳು, ನಾವು ಫ್ಯಾಮಿಲಿನ ಎಲ್ಲ ಪರಿಚಯ ಮಾಡಿಸಿದ್ದೆ ಅವರಿಗೆ. ಕರ್ಕೊಂಡೋಗಿ ಹೋಟೆಲ್ಗೆ ಹೋಗಿ ಅವಾಗ ಮಾತಾಡ್ಸಿದ್ರು. ನಿನ್ ಮೊಮ್ಮಕ್ಕಳಿಗಿಂತ ನೀನೇ ಚಂದ ಕಣೆ ಅಂತೇಳಿ ಹಗ್ ಮಾಡಿದ್ರು. ನನ್ ಸುಮಾರು ಫೋಟೋಗಳಿದೆ ಅವ್ರ ಜೊತೆ, ಇನ್ನೂ ಇತ್ತು. ಈಗ ಇತ್ತಿತ್ತಲಾಗಿ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇರ್ಲಿಲ್ಲ, ಇಲ್ಲಾಂದ್ರೆ ಯಾವಾಗ್ಲೂ ಮಾತಾಡಿ ಇದು ಮಾಡಿ ಡಲ್ ಆಗಿದ್ರು. ಫೋನ್ ರಿಸೀವ್ ಮಾಡ್ತಾ ಇರ್ಲಿಲ್ಲ. ಆಮೇಲೆ ಇಲ್ಲೇ ಪಕ್ಕದ ಮನೇಲೆ ಇದ್ದೀನಿ ನೋಡಿ, ನನ್ಗೆ ಈಗ ಹೋದ್ರಾಯ್ತು, ಯಾಕೋ ಹುಷಾರಿಲ್ಲ ಅಂತ ಇದ್ದಾರೆ, ಈಗ ಹೋದ್ರಾಯ್ತು ಅನ್ಕೊಂಡು. ನಿನ್ನೆ ಪೂರ ನಾ ಬೆಳಿಗ್ಗೆ, ನಿಜವಾಗ್ಲೂ ಹೇಳ್ತೀನಿ, ಸುಳ್ಳಲ್ಲ ಇದು, ಬೆಳಗ್ಗೆ ಅಮ್ಮನ ಜೊತೆ ನಾ ಕನ್ಸ್ಕೊಂಡಿದ್ದೀನಿ. ಅಮ್ಮ ನನ್ನ ಜೊತೆ ಅವ್ರ ಮನೇಲಿ ಓಡಾಡ್ಕೊಂಡು ನಾನು ಊಟ ಮಾಡೋದಂಗೆ ಕನಸ್ಕೊಂಡಿದ್ದೀನಿ. ಮತ್ತೆ ಕಾರಲ್ಲೂ ಕೂಡ ಅವ್ರದೇ ವಿಡಿಯೋ ನೋಡ್ತಾ ಇದ್ದೀನಿ. ಮನೆಗೆ ಹೋಗ್ತೀನಿ, ನ್ಯೂಸ್ ಅಲ್ಲಿ ಇದು ನನಗೆ ಶಾಕ್, ತಡ್ಕೊಳಕ್ ಆಗ್ಲಿಲ್ಲ. ಅಯ್ಯೋ, ಏನ್ ಕೊಟ್ರು ಸಿಗಲ್ಲ. ಅಮ್ಮ ಹುಟ್ಟಿ ಬರೋದು, ಮತ್ತೆ ಹುಟ್ಟಿ ಬಾ ಅಮ್ಮ ಅಂತ ಕೇಳ್ತೀನಿ, ಸದ್ಗತಿ ಸಿಗ್ಲಿ. ನನ್ನ ಹೆಸರು ಮೀನಾಕ್ಷಿ ಚಟ್ನಿ ಅಂತ. ಅಲ್ಲಿಂದ ಮತ್ತೆ ರೆಸೆಂಟ್ ಆಗಿ ಬಂದ್ರೆ ನನ್ನ ಮಗ ಅಲ್ಲೇ ಇದ್ದ. ಮತ್ತೆ ಎಷ್ಟೋ ನೋಡಿ 6 ಗಂಟೆಗೆ ಎಷ್ಟೋ ಅಭಿಮಾನಿಗಳು ಬಂದು ಇದಿದ್ದಾರೆ. ಈಗಿನ ಜನರೇಷನ್ ಅವರು ಇದು ಫಿಲಂ ಲ್ಯಾಂಡ್ ಇದು ಮಾಡಿದ್ರು 5 ವರ್ಷ 6 ವರ್ಷ ಆದ್ರೂ ಎಷ್ಟು ಜನ ಬಂದಿದ್ದಾರೆ ಅಂದ್ರೆ, ಯಾವುದೇ ಜನರೇಷನ್ ಬಂದ್ರು ಅವ್ರ ಕಂಠ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಅವ್ರ ವಾಯ್ಸ್ ಆ ತರ ಇತ್ತು. ಎಷ್ಟೋ ನೋಡಿ 6 ಗಂಟೆಗೆ ಎಷ್ಟೋ ಅಭಿಮಾನಿಗಳು ಬಂದು ಇದಿದ್ದಾರೆ. ಈಗಿನ ಜನರೇಷನ್ ಅವರು ಇದು ಫಿಲಂ ಲ್ಯಾಂಡ್ ಇದು ಮಾಡಿದ್ರು 5 ವರ್ಷ 6 ವರ್ಷ ಆದ್ರೂ ಎಷ್ಟು ಜನ ಬಂದಿದ್ದಾರೆ ಅಂದ್ರೆ, ಯಾವುದೇ ಜನರೇಷನ್ ಬಂದ್ರು ಅವ್ರ ಕಂಠ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಅವ್ರ ವಾಯ್ಸ್ ಆ ತರ ಇತ್ತು. ಎಷ್ಟೋ ನೋಡಿ 6 ಗಂಟೆಗೆ ಎಷ್ಟೋ ಅಭಿಮಾನಿಗಳು ಬಂದು ಇದಿದ್ದಾರೆ. ಈಗಿನ ಜನರೇಷನ್ ಅವರು ಇದು ಫಿಲಂ ಲ್ಯಾಂಡ್ ಇದು ಮಾಡಿದ್ರು 5 ವರ್ಷ 6 ವರ್ಷ ಆದ್ರೂ ಎಷ್ಟು ಜನ ಬಂದಿದ್ದಾರೆ ಅಂದ್ರೆ, ಯಾವುದೇ ಜನರೇಷನ್ ಬಂದ್ರು ಅವ್ರ ಕಂಠ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಅವ್ರ ವಾಯ್ಸ್ ಆ ತರ ಇತ್ತು. ಎಷ್ಟೋ ನೋಡಿ 6 ಗಂಟೆಗೆ ನಾವು ಸುಮಾರು ಒಂದು 70ನೇ ಇಸ್ವಿಯಿಂದ ನಾವು ಹಾಡುಗಳು ಅವರಲ್ಲಿ. ಸೊ ಇಲ್ಲಿ 2 ಹೆಸರುಗಳನ್ನ ನಾವು ಮರೆಯೋದಕ್ಕೆ ಆಗಲ್ಲ, ಒಂದು ಹಂಸಲೇಖ ಸರ್ ಮತ್ತೆ ಜಾನಕಿ ಅಮ್ಮ ಅವ್ರನ್ನ. ಸೊ ಇವತ್ತು ಅವ್ರನ್ನ ಕಳ್ಕೊಂಡಿದೀವಿ. ಏನ್ ಹೇಳ್ತೀರಾ? ನಿಮ್ಗೂ ಕೂಡ ಒಂದು ಒಡನಾಟ ಇರುತ್ತೆ. ಬಹಳ ಇದೆ ಒಡನಾಟ, ಭಯಂಕರ. ಕಣ್ಣುಗಳಿಗೆ, ಕಿವಿಗಳಿಗೆ ಅದನ್ನೆಲ್ಲ ಮರೆಯೋದಕ್ಕೆ ಆಗಲ್ಲ. ಸುಮಾರು ವರ್ಷಗಳ ಮುಂಚೆ SP ಸಾರು ನಮ್ಮನ್ನ ಕೈ ಬಿಟ್ಟು ಹೊರಟೋದ್ರು. ಅದಾಗಿದ ತಕ್ಷಣ ಈ ಶಾರದಾ ದೇವಿ, ಸರಸ್ವತಿ ಮಾತೆ, ನಮ್ಮಮ್ಮ, ನಾವು ದಿನ ಪೂಜೆ ಮಾಡ್ತಿದ್ವಿ ಆ ತಾಯಿಗೆ. ಮನಸ್ಸಿನಲ್ಲಿ ದೇವ್ರ ಮನೇಲಿಟ್ಟು ಅವ್ರನ್ನ ನೆನೆಸ್ತಾ ಇದ್ವಿ. ಆ ತಾಯಿ ಇವತ್ತು ನಮ್ಮಿಂದ ಕಣ್ಮರೆ ಆಗೋಗುದು. ನಿಜವಾಗೂ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮೌನವಾಗಿರ್ಬೇಕು ಅಂತಾನೆ ಅನ್ಸುತ್ತೆ, ದುಃಖ ಎಲ್ಲ ಒಳಗಡೆ ಇಟ್ಕೊಂಡು. ಅವ್ರು ಹಾಡ್ದಂತ ಹಾಡುಗಳು, ಇವರ ಒಂದು ಸ್ವರ ಸಂಯೋಜನೆಯಲ್ಲಿ ಅಪಾರವಾದ ಹೆಸರು ಬಂದಿದ್ದು ನನ್ನ ಯಜಮಾನರಿಗೆ ಅನ್ಸುತ್ತೆ.
ನನ್ನ ಯಜಮಾನರಿಂದಾನೇ ಅವರಿಬ್ಬರ ಒಂದು ಹಾಡುಗಳು ಅಷ್ಟೊಂದು ಪ್ರಚಾರ ಆಗಿತ್ತು, ಅಷ್ಟೊಂದು ಕೋಟ್ಯಾಂತರ ಜನ ಇಷ್ಟಪಟ್ಟಿದ್ದು. ಇಬ್ಬರು ದೇವತೆಗಳು ನಮ್ಮನ್ನ ಕೈ ಬಿಟ್ಟು ಹೊಟ್ಟೋದ್ರು. ನಿಜವಾಗೂ ಆ ತಾಯಿ ಎಷ್ಟು ತಮಾಷೆ ಮಾಡೋರು, ನಮ್ಮನೆಗೆಲ್ಲ ಬಂದಿದ್ರು. ಅವರೇ ನನಗೆ ಸರಸ್ವತಿ, ನನಗೊಂದು ಸರಸ್ವತಿ ಬೇರೆ ಕೊಟ್ಟಿದ್ರು ಅವರು, ಪೂಜೆ ಮಾಡೋದನ್ನ ಇಟ್ಕೊಂಡು ಅಂತ. ನಾನು ಅವ್ರಿಗೆ ಪೂಜೆ ಮಾಡ್ತಿದ್ದೆ ಅವ್ರ ಫೋಟೋ ನೋಡ್ಕೊಂಡು. ನಮ್ಮನ್ನ ಕೈ ಬಿಟ್ಟು ಹೊಟ್ಟೋದ್ರು. ಆದ್ರೆ ನಿಜವಾಗ ಅವರು ಹುಟ್ಟಿ ಬರಬೇಕು, ಎಲ್ಲೋ ಒಂದ್ ಕಡೆ ಹುಟ್ಟಿ ಬರಬೇಕು ಕರ್ನಾಟಕದಲ್ಲಿ. ನಾನು ಕರ್ನಾಟಕದಲ್ಲೇ ನನ್ನ ಒಂದು ಇದು ಮುಗಿಸ್ಕೋಬೇಕು ಅಂತ ಇದ್ರು ಅವರ ಒಂದು ಪುಣ್ಯ ದಿನಾನ. ಆದ್ರೆ SP ಸರ್ ಇದೇ ತರ ಹೇಳಿದ್ರು, ಅವ್ರದ್ದು ಹಾಗೆ ಆಯ್ತು. ನನ್ನ ತಾಯಿ ಇವ್ರದ್ದು ಹೀಗೆ ಆಯ್ತು, ಮರೆಯಕ್ಕಾಗಲ್ಲ. ಇವತ್ತು ಹಂಸಲೇಖ ಅವರು ಒಬ್ಬ ದೊಡ್ಡ ಸಂಗೀತ ನಿರ್ದೇಶಕರಾಗಬೇಕು ಅಂದ್ರೆ ಅದಕ್ಕೆ ಕಾರಣನೇ ನಮ್ಮ SP ಸಾರು ಮತ್ತೆ ನಮ್ಮ ಅಮ್ಮ ಜಾನಕಿ ಅಮ್ಮ. ನಿಜವಾಗೂ ಎಷ್ಟು ಸಂತೋಷನೂ ಆಗುತ್ತೆ, ದುಃಖನೂ ಆಗುತ್ತೆ. ಸಂತೋಷ ಪಡಕ್ಕೆ ಇವಾಗ ಶಕ್ತಿ ಇಲ್ಲ, ದುಃಖನೇ ಪಡಬೇಕು. ಅವ್ರನ್ನ ದಿನ ನೆನ್ಸ್ಕೊಂಡು ದುಃಖನೇ ಪಡಬೇಕು. ನಿಜವಾಗಿ ಅಮ್ಮ ಇನ್ನೊಂದ್ಸರಿ ಹುಟ್ಟು ಬಾ ಅಮ್ಮ, ಇನ್ನೊಂದ್ಸರಿ ಹುಟ್ಟು ಬಾ ತಾಯಿ. ಕರ್ನಾಟಕಕ್ಕೆ ಅಲ್ಲ, ಇಡೀ ಜಗತ್ತಲ್ಲಿ ಎಷ್ಟು ಜನ ಕನ್ನಡಿಗರಿದಾರೋ, ಎಷ್ಟು ಜನ ಸಂಗೀತನ ಇಷ್ಟಪಡೋ ಮ್ಯೂಸಿಕ್ ಲವರ್ಸ್ ಇದಾರೋ ಅವರೆಲ್ಲ ಇವತ್ತು ದುಃಖದಲ್ಲಿದ್ದಾರೆ. ಪ್ರಪಂಚದ ಎಲ್ಲಾ ಮೂಲೆಗಳಲ್ಲೂ ಸಂಗೀತ ಪ್ರೇಮಿಗಳಿದ್ದಾರೆ. ಅದರಲ್ಲಿ ಇವರು ಎಷ್ಟು ಜನಕ್ಕೆ ಗೊತ್ತಿದೆಯೋ ಅಷ್ಟು ಜನನೂ ಇವತ್ತು ದುಃಖದಲ್ಲಿ ಮುಳುಗೋಗಿದ್ದಾರೆ. ದೇವರವ್ರ ಆತ್ಮಕ್ಕೆ ಶಾಂತಿ ಕೊಡ್ಲಿ. ಅವ್ರ ಮಗ ಹೋಗಿದ್ದೇ ಅವ್ರಿಗೆ ಒಂದು ದೊಡ್ಡ ಕೊರಗಾಯಿತು. ಅದಾಗಿದ ತಕ್ಷಣನೇ ಬಹಳ ಬೇಗ ಹೊರಟೋದ್ರು ಇವರು. ತುಂಬಾ ದುಃಖ ಆಗತ್ತೆ. ಅವ್ರ ಮಗ ಹೋದಾಗೂ ನಾವೆಲ್ಲ ಬಂದಿದ್ವಿ, ಸಮಾಧಾನ ಮಾಡಿದ್ವಿ ಅವ್ರಿಗೆ. ಆದ್ರೆ ಆ ತಾಯಿ ಬಹಳ ಬೇಗ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ರು. ದೇವರವ್ರ ಆತ್ಮಕ್ಕೆ ಶಾಂತಿ ಕೊಡ್ಲಿ. ತಾಯಿ ಮಗ ಇಬ್ಬರು ಒಟ್ಟಿಗೆ ಇದ್ದಾರೆ. ತುಂಬಾ ನೋವು ಆಗುತ್ತೆ, ತುಂಬಾ ಸಂತೋಷನೂ ಆಗುತ್ತೆ. ದೇವರವ್ರ ಆತ್ಮಕ್ಕೆ ಶಾಂತಿ ಕೊಡ್ಲಿ. ಇವತ್ತು ಎಷ್ಟು ಕೋಟಿ ಜನ ಅವ್ರನ್ನ ಹರಿಸಿ ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತ ಕೇಳ್ತಿದಾರೋ. ಹಂಸಲೇಖ ಸರ್ ಮತ್ತೆ ರವಿಚಂದ್ರನ್ ಸರ್ ಅವರ ಹಾಡುಗಳು ಅಂದ್ರೆ ಒಂದು ಹಾಡು ಇರಲೇಬೇಕು. ಜಾನಕಿ ಅಮ್ಮ ಅವರದ್ದು ಎಷ್ಟು ಎರಡ ಲಿಸ್ಟೇ ಹಾಕೋದಕ್ಕಾಗಲ್ಲ, ಅಷ್ಟು ಹಾಡುಗಳು. ಹಂಸಲೇಖ ಸರ್ ಮತ್ತೆ ರವಿಚಂದ್ರನ್ ಸರ್ ಅವರ ಒಂದು ಸಿನಿಮಾದ ಸೀರೀಸ್ ಅಲ್ಲೇ ಇವರ ಒಂದು ಹೆಸರು ಅಜರಾಮರ ಅಂತ ಅನ್ಬೋದು. ಹಾಗೆ ತಗೊಂಡ್ರೆ ಅಮ್ಮ ಹಾಡಿರೋದು ಎಲ್ಲಾ ಹಾಡುಗಳು ಕನ್ನಡದಲ್ಲೇ ಜಾಸ್ತಿ ಇದೆ. ಅಂತ ಸೊಗಸಾದ ಹಾಡುಗಳು ಹಾಡಿದ್ದಾರೆ ಅಂದ್ರೆ ಅಯ್ಯೋ ಬಹಳ ಚೆನ್ನಾಗಿ ಹಾಡಿದ್ದಾರೆ. ಅದು ರವಿ ಸಾರ್ ಇರ್ಬೋದು, ಬೇರೆಯವ್ರದ್ದೆಲ್ಲ ಇರ್ಬೋದು. ತುಂಬಾ ಜನದ್ದು ಹಾಡುಗಳ ಸಿನಿಮಾ ಡೈರೆಕ್ಷನ್ ಅಲ್ಲಿ, ನಮ್ಮ ಯಜಮಾನರ ಸಂಗೀತ ನಿರ್ದೇಶನದಲ್ಲಿ ತುಂಬಾ ಹಾಡಿರೋದು ಕನ್ನಡದಲ್ಲಿ ಅಮ್ಮನೇ. ಹಂಸಲೇಖ ಸರ್ ಅವರ ಎಷ್ಟೋ ಮೆಲೋಡಿ ಹಾಡುಗಳಿಗೆ ಹೊಸ ರೂಪವನ್ನೇ ಕೊಟ್ಟಿದ್ದಂತವರು. ಮಕ್ಕಳುಗಳ ರೀತಿಯಲ್ಲಿ ಆಡಿದ್ದಾರೆ. ಎಸ್ಪೆಷಲಿ ಹಂಸಲೇಖ ಸರ್ ಅವರ ಸಂಗೀತದಲ್ಲೇ ಮಕ್ಕಳ ಧ್ವನಿಯಲ್ಲೇ ಆಡಿದ್ದಾರೆ. ಆಕೆ ಒಂಥರ ಅಜ್ಜಿ ತರ ಹಾಡಿದ್ದಾರೆ, ಆಮೇಲೆ ಎಳೆ ಮಗು ತರ ಹಾಡಿದ್ದಾರೆ, ಲವರ್ಸ್ ಹಾಡಿದ್ದಾರೆ, ಎಲ್ಲರಿಗೂ ಹಾಡಿದ್ದಾರೆ ಒಂಥರ. ಆಮೇಲೆ ಅಮ್ಮ ತುಂಬಾ ತಮಾಷೆ ಮಾಡೋರು, ತುಂಬಾ ತಮಾಷೆಗಾರ. ಅದೇ ಹಾಡಲ್ಲಿ ಕೂಡ ಬರ್ತಾ ಇತ್ತು. ಒಂಥರ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಏನ್ ಹೇಳ್ಬೇಕು ಅಂತ. ಕಲೆ ಅನ್ನೋದು ಅವ್ರ ಮೇಲೆ ತುಂಬಿ ತುಳುಕ್ತಾ ಇದೆ ಅವ್ರಿಗೆ. ನಿಜವಾಗೂ ಅವ್ರನ್ನ ಹೆತ್ತರಲ್ಲ, ಅವ್ರ ತಂದೆ ತಾಯಿಗೆ ಇವತ್ತು ನಾವು ಸ್ಮರಿಸಬೇಕು. ಇವತ್ತು ಹಂಸಲೇಖ ಅವ್ರಿಗೆ ಇಷ್ಟೊಂದು ಒಳ್ಳೆ ಹೆಸರು ಬಂದಿರೋದಕ್ಕೆ ಕಾರಣ ಅಂದ್ರೆ ಅಮ್ಮನೂ SP ಸಾರ್, ಇವರಿಬ್ಬರು ಹಾಡಿಂದ. ಕೊನೆಯದಾಗಿ ಒಂದು ಮಾತು ಹೇಳಿದ್ರಿ, ಹಂಸಲೇಖ ಸರ್ ಮತ್ತೆ ಜಾನಕಿ ಅಮ್ಮ ಅವರು ಅಂತ. ಸೊ ಅವರಿಬ್ರು ಆಂಧ್ರದಲ್ಲಿ ಹುಟ್ಟಿದ್ರು ಕೂಡ ಅವ್ರಿಗೆ ಅದು ಜನ್ಮಭೂಮಿ, ಇದು ಕರ್ನಾಟಕ ಕರ್ಮಭೂಮಿ. ಅವ್ರು ನಾನು ಜನ್ಮ ಇದೆ ಕರ್ನಾಟಕದಲ್ಲಿ ಹುಟ್ಟಬೇಕು ಅಂದ್ರು, ಇವರು ಕರ್ನಾಟಕದಲ್ಲೇ ನೆಲೆ ನಿಂತರು. ಅದಾಗ್ಲೇಬೇಕು. ನಿಜವಾಗೂ ಬಹಳ ಸಂತೋಷ ಆಗತ್ತೆ. ಅವ್ರು ಅಲ್ಲಿ ಹುಟ್ಟಿದ್ರು, ಇಲ್ಲಿ ಗುಂಟೂರಲ್ಲಿ ಅಮ್ಮ ಪೇರಾಲನೋ ಎಂತೂ ಯಾವುದೋ ಒಂದು ಹಳ್ಳಿಯಲ್ಲಿ ಹುಟ್ಟಿದಾನೆ ಅಂತ. ಆದ್ರೆ ಇವತ್ತು ಇಲ್ಲಿ ಕೋಟಿ ಜನ ಅವ್ರನ್ನ ಸ್ಮರಿಸ್ತಾ ಇದ್ದಾರೆ. ಅವರು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ ಅವ್ರನ್ನ. ಇವತ್ತು ಅವ್ರನ್ನ ಸ್ಮರಿಸಿ ಕಣ್ಣೀರಿಡ್ತಾ ಇದ್ದಾರೆ. ಆಮೇಲೆ ಬಾಲು ಸಾರು ಅಷ್ಟೇ, ತಮಿಳ್ನಾಡಲ್ಲಲ್ವಾ ಅವರು ಇದಾಗಿತ್ತು, ತೆಲುಗು ಆಂಧ್ರದಲ್ಲೇನ ಅವರು. ಆದ್ರೆ ಅವರು ಅದೇ ಹೇಳಿದ್ರು, ನಾನು ಮತ್ತೆ ಹುಟ್ಟಿ ಬರಬೇಕು ಕರ್ನಾಟಕಕ್ಕೆ ಅಂತ. ಈ ಇಬ್ಬರು ಲೆಜೆಂಡರಿಗಳು ನಿಜವಾಗೂ ಮತ್ತೆ ಹುಟ್ಟಿ ಬರಬೇಕು. ಧನ್ಯವಾದಗಳು ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡೋದು. ಥ್ಯಾಂಕ್ ಯು. ನಮಸ್ತೆ. ಇದಿಷ್ಟು